ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಮನೆ ಮೇಲೆ ಇಡಿ ದಾಳಿಯಾಗಿದೆ. ಕೆಪಿಎಸ್ಸಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಇಡಿ ದಾಳಿಯನ್ನು ನಡೆಸಿರುವಂತದ್ದು. ಪಶು ವೈದ್ಯಾಧಿಕಾರಿ ನೇಮಕಾತಿ ಅಕ್ರಮದ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಈ ತನಿಖೆಗೆ ಸಂಬಂಧಪಟ್ಟಂತೆ ಈಗ ಇಡಿ ದಾಳಿ ಕೂಡ ಆಗಿದೆ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಪಶು ವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕು ಪಡೆದಿದೆ. ಅಭ್ಯರ್ಥಿಗಳಿಂದ 70 ರಿಂದ 80 ಲಕ್ಷ ಲಂಚ ಪಡೆದಿದ್ದಾರೆ ಎನ್ನುವಂತಹ ಆರೋಪ ಇದೆ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆಯನ್ನು ನಡೆಸಲಾಗ್ತಾ ಇದೆ. ಈ ತನಿಖೆಯ ಭಾಗವಾಗಿ ಜ್ಞಾನೇಂದ್ರ ಮನೆ ಮೇಲೆ ಕೂಡ ಇಡಿ ದಾಳಿ ನಡೆಸಿದೆ. ಜ್ಞಾನೇಂದ್ರ ಮನೆ ಗೇಟ್ ಲಾಕ್ ಮಾಡಿದ್ದಾರೆ ಮನೆಯ ಸೆಕ್ಯೂರಿಟಿ. ಕಳೆದ 1 ಗಂಟೆಯಿಂದ ಜ್ಞಾನೇಂದ್ರ ಮನೆ ಬಳಿ ಇಡಿ ಟೀಮ್ ಬೀಡು ಬಿಟ್ಟಿದೆ. ಇಡಿ ಅಧಿಕಾರಿಗಳನ್ನ ಒಳಗಡೆ ಬಿಡಲ್ಲ ಅಂತಿದ್ದಾರೆ. ಜ್ಞಾನೇಂದ್ರ ಮನೆ ಸೆಕ್ಯೂರಿಟಿ ಸಾಹೇಬ್ರು ಮನೆಯಲ್ಲಿ ಇಲ್ಲ ಅಂತ ಹೇಳಿ ಸೆಕ್ಯೂರಿಟಿಗಳು ಇಡಿ ಅವರನ್ನ ಮನೆ ಒಳಗಡೆ ಬಿಡ್ಲಿಕ್ಕೆ ಆಗೋದಿಲ್ಲ, ಸಾಹೇಬ್ರು ಮನೆಯಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ಕರೆ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಇದೆ. ನಾವು ಹೇಗೆ ಒಳಗಡೆ ಬಿಡೋದು ಅಂತ ಸೆಕ್ಯೂರಿಟಿ ತಡೆ ಹಿಡಿದಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಇಡಿ ದಾಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ? ಚೈತ್ರ, ಈಗಾಗಲೇ ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಯಾವ ರೀತಿ ಹಗರಣ ನಡೆದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಶಿವಶಂಕರಪ್ಪ ಅವರ ಮನೆ ಮೇಲೆ ಮತ್ತೆ ಕೆಪಿಎಸ್ಸಿ ಕಚೇರಿ ಮೇಲೆ ಆಗಿರ್ಬೋದು, ಮತ್ತೆ ಒಂದಷ್ಟು ಅಭ್ಯರ್ಥಿಗಳ ಮನೆ ಮೇಲೆ ಹಾಗೂ ಒಂದಷ್ಟು ದಲ್ಲಾಳಿಗಳ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಲಾಗಿತ್ತು. ಸಾಕಷ್ಟು ಸಾಕ್ಷ್ಯಗಳು ಕೂಡ ಈಗಾಗಲೇ ಸಿಕ್ಕಿದಾವೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಐಎಎಸ್ ಅಧಿಕಾರಿ ಜೊತೆಗೆ ಈ ಒಂದು ಪಶುವೈದ್ಯಾಧಿಕಾರಿಗಳ ನೇಮಕಾತಿ ವಿಭಾಗದ ಇನ್ಚಾರ್ಜ್ ಆಗಿದ್ದಂತ ಜ್ಞಾನೇಂದ್ರ ಅವರ ಮೇಲೂ ಕೂಡ ಒಂದಷ್ಟು ಕಣ್ಣಿತ್ತು. ಕಳೆದ ಹಲವು ದಿನಗಳಿಂದ ಅಂದ್ರೆ ಯಾವಾಗ ಇಡಿ ರೇಡ್ ಆಯ್ತು, ಅಂದ್ರೆ ಶಿವಶಂಕರಪ್ಪ ಅವರ ಮನೆ ಮೇಲೆ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ಇಡಿ ರೇಡ್ ಆಗಿ ಪರಿಶೀಲನೆ ಮಾಡೋದಕ್ಕೆ ಮುಂದಾದ್ರು. ಆಗಿನಿಂದ ಐಎಎಸ್ ಅಧಿಕಾರಿ ಆಗಿರುವಂತಹ ಜ್ಞಾನೇಂದ್ರ ಅವರು ಎಸ್ಕೇಪ್ ಆಗಿದ್ದಾರೆ ಅಥವಾ ನಾಪತ್ತೆಯಾಗಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳಿತ್ತು. ಹೀಗಾಗಿ ಜೊತೆಗೆ ಒಂದಷ್ಟು ಕಡೆ ಇವರ ವಿರುದ್ಧವೂ ಕೂಡ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು. ಇವರು ಕೂಡ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಒಂದಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಅಕ್ರಮದಲ್ಲಿ ಇವರು ಕೂಡ ಕೈವಾಡ ಇದೆ, ಇವರು ಕೂಡ ಭಾಗಿಯಾಗಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಕೂಡ ಇಡಿ ಅಧಿಕಾರಿಗಳಿಗೆ ಸಿಕ್ಕಿವೆ. ಹೀಗಾಗಿ ಒಂದಷ್ಟು ಹಣದ ವ್ಯವಹಾರದಲ್ಲೂ ಕೂಡ ಜ್ಞಾನೇಂದ್ರ ಅವರು ಭಾಗಿಯಾಗಿರುವಂತಹ ಒಂದಷ್ಟು ಸಂಶಯಗಳಿದೆ. ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳು ಸಿಕ್ಕಿರೋ ಹಿನ್ನೆಲೆಯಲ್ಲಿ ಇವತ್ತು ಇಡಿ ಅಧಿಕಾರಿಗಳು ಜ್ಞಾನೇಂದ್ರ ಅವರ ಮನೆ ಬಳಿ ಬಂದು ಈಗ ರೇಡ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಸದ್ಯಕ್ಕೆ ಅವರು ಮನೆಯಲ್ಲಿಲ್ಲ ಅಂತ ಹೇಳಿ ಅವರ ಸೆಕ್ಯೂರಿಟಿ ಸಿಬ್ಬಂದಿ ಅಂದ್ರೆ ಜ್ಞಾನೇಂದ್ರ ಅವರ ಸೆಕ್ಯೂರಿಟಿ ಏನಿದ್ದಾರೆ ಯಾರನ್ನು ಕೂಡ ಅಧಿಕಾರಿಗಳನ್ನ ಒಳಗಡೆ ಬಿಡದೆ ಗೇಟ್ ಹತ್ರನೇ ಕಾಯಿಸುವಂತ ಕೆಲಸವನ್ನ ಆಗ್ತಿದೆ. ಯಾಕಂದ್ರೆ ನೀವು ನೋಡ್ಬೋದು, ಅವಾಗಲೇ ಬಂದು ಅಧಿಕಾರಿಗಳು ಹೋಗಿ ಒಳಗಡೆ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಿದ್ರು. ಆ ಒಂದು ಸಂದರ್ಭದಲ್ಲಿ ಸಾಹೇಬ್ರು ಮನೆಯಲ್ಲಿಲ್ಲ, ಹೊರಗಡೆ ಇದ್ದಾರೆ, ಅವರು ಸ್ವಿಚ್ ಆಫ್ ಆಗಿದ್ದಾರೆ ಅನ್ನುವಂಥ ಸಬೂಬನ್ನ ಸೆಕ್ಯೂರಿಟಿ ಹೇಳುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ ಮೇಲ್ನೋಟಕ್ಕೆ ಈಗಾಗಲೇ ಅವ್ನ ಸೆಕ್ಯೂರಿಟಿ ಕೂಡ ತಮ್ಮ ಅವರ ಸಿಬ್ಬಂದಿಗೆ ಅಂದ್ರೆ ಮನೆಯವರಿಗೆ ಅಂದ್ರೆ ಜ್ಞಾನೇಂದ್ರ ಅವರ ಮನೆಯವರಿಗೆ ವಿಡಿಯೋ ಕಾಲ್ ಮಾಡಿ ಇಲ್ಲಿ ಈ ರೀತಿಯಾಗಿ ಅಧಿಕಾರಿಗಳು ಬಂದಿದ್ದಾರೆ, ಜೊತೆಗೆ ಯಾರಂತೆ ಹೇಳೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡುವಂತ ಕೆಲಸವನ್ನ ಆ ಸೆಕ್ಯೂರಿಟಿ ಸಿಬ್ಬಂದಿ ಮಾಡ್ತಿದ್ದ. ಮತ್ತೊಂದ್ ಕಡೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ಡಾಕ್ಯುಮೆಂಟ್ಗಳ ಸಮೇತ ಒಳಗಡೆ ದಾಳಿ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ತಯಾರಾಗಿದ್ದಾರೆ. ಆಗಿಂದಲೂ ಕೂಡ ಇಡಿ ಅಧಿಕಾರಿಗಳು ಜ್ಞಾನೇಂದ್ರ ಅವರ ಮನೆ ಮೇಲೆ ದಾಳಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಕಾಯ್ತಿದ್ದಾರೆ. ಡಾಕ್ಯುಮೆಂಟ್ ಸಮೇತ ಒಟ್ಟು 3 ಕಾರುಗಳಲ್ಲಿ ಇಡಿ ಅಧಿಕಾರಿಗಳು ಬಂದಿದ್ದಾರೆ, ಬಂದು ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸರ್ಚ್ ವಾರೆಂಟ್ ಕೂಡ ಇದೆ. ಆದ್ರೆ ಇಡಿ ಅಧಿಕಾರಿಗಳು ಒಳಗಡೆ ಹೋಗಿ ಪರಿಶೀಲನೆ ಮಾಡೋದಕ್ಕೆ ಅಲ್ಲಿನ ಅವರ ಮನೆಯ ಸಿಬ್ಬಂದಿ ಸೆಕ್ಯೂರಿಟಿ ಸಿಬ್ಬಂದಿ ಬಿಡ್ತಿಲ್ಲ. ಈಗಾಗಲೇ ಗೇಟ್ ಅನ್ನ ಲಾಕ್ ಮಾಡಿ ಅಧಿಕಾರಿಗಳನ್ನ ಒಳಗಡೆ ಬಿಡದೆ ಕಳೆದ 1 ಗಂಟೆಯಿಂದಲೂ ಕೂಡ ಇಡಿ ಅಧಿಕಾರಿಗಳನ್ನ ಕಾಯಿಸುವಂತ ಕೆಲಸವನ್ನ ಮಾಡಲಾಗ್ತಿದೆ. ಈಗ ಸ್ಥಳೀಯ ಪೊಲೀಸರ ಸಮ್ಮುಖದಲ್ಲಿ ಒಳಗಡೆ ಹೋಗೋದಕ್ಕೂ ಕೂಡ ಇಡಿ ಅಧಿಕಾರಿಗಳು ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ಜ್ಞಾನೇಂದ್ರ ಅವರು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತ ರೆಸ್ಪಾನ್ಸ್ ಮಾಡಿಲ್ಲ. ಅಂದ್ರೆ ಅವರು ನಾಪತ್ತೆ ಆಗಿದ್ದಾರೆ, ಬೇರೆ ಬೇರೆ ಕಡೆ ಇದ್ದಾರೆ. ಇಡಿ ಅಧಿಕಾರಿಗಳು ಸದ್ಯ ಅವರ ಮನೆ ಬಳಿ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಜೊತೆಗೆ ಅಕ್ಕಪಕ್ಕದ ನಿವಾಸಿಗಳನ್ನು ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೇಳುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜ್ಞಾನೇಂದ್ರ ಅವರು ಯಾವಾಗಿದ್ರು, ಯಾವಾಗ ಬೇರೆ ಕಡೆ ಹೋಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರ ಅಕ್ಕಪಕ್ಕದ ನಿವಾಸಿಯವರಿಗೆ ಏನಾದರೂ ಗೊತ್ತಾ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾಕಂದ್ರೆ ಈ ಒಂದು ಪಶುವೈದ್ಯಾಧಿಕಾರಿ ನೇಮಕಾತಿ ವಿಭಾಗದ ಇನ್ಚಾರ್ಜ್ ಜ್ಞಾನೇಂದ್ರ ಅವರು ಆಗಿದ್ರು. ಹೀಗಾಗಿ ಅವರ ಒಂದು ಸಮ್ಮುಖದಲ್ಲಿ ಎಲ್ಲವೂ ಕೂಡ ಈ ಒಂದು ಎಕ್ಸಾಮ್ ಕಂಟ್ರೋಲ್ ಇರುತ್ತೆ. ಅಂದ್ರೆ ಯಾವ ರೀತಿ
ನಡಿಬೇಕು ಮತ್ತೆ ಕ್ವಶನ್ ಪೇಪರ್ ಪ್ಲಾನಿಂಗ್ ಆಗಿರ್ಬೋದು, ಯಾವ ರೀತಿ ಸೆಕ್ಯೂರಿಟಿ ಆಗಿರ್ಬೋದು, ಎಲ್ಲವನ್ನೂ ಕೂಡ ಇವರು ಜ್ಞಾನೇಂದ್ರ ಅವರು ನೋಡ್ಕೊಳ್ಬೇಕಾಗಿರುತ್ತೆ. ಆದರೆ ಈ ರೀತಿಯಾಗಿ ದೊಡ್ಡದಾಗಿ ಅಕ್ರಮ ನಡೆಯುತ್ತೆ, ಕೋಟ್ಯಾಂತರ ರೂಪಾಯಿ ಹಣದ ಅಕ್ರಮ ವ್ಯವಹಾರ ನಡೆಯುತ್ತೆ, ಪೇಪರ್ಗಳ ಲೀಕ್ ಆಗುತ್ತೆ, ಮತ್ತೆ ಒಂದಷ್ಟು ರಿಸಲ್ಟ್ಗಳಲ್ಲಿ ಅಭ್ಯರ್ಥಿಗಳಿಗೆ ತರಬೇತಿಯನ್ನು ಕೊಡ್ತಾರೆ, ಪೇಪರ್ ಲೀಕ್ ಆಗುತ್ತೆ, ಅದಾದ್ಮೇಲೆ ಅಭ್ಯರ್ಥಿಗಳು ಉತ್ತೀರ್ಣ ಆಗ್ತಾರೆ. ಈ ಎಲ್ಲ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಹೋರಾಟ ನಡೆಯುತ್ತೆ, ದೂರುಗಳು ಬರುತ್ತೆ. ಅಂದ್ರೆ ಜ್ಞಾನೇಂದ್ರ ಅವರ ಲೂಪೋಲ್ಸ್ ಈ ಒಂದು ಪ್ರಕರಣದಲ್ಲಿ ಜಾಸ್ತಿ ಇದೆ ಅನ್ನೋಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಈಗಾಗಲೇ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಅಂದ್ರೆ ಶಿವಶಂಕರಪ್ಪ ಅವರ ಮನೆ ಮೇಲೆ, ಜೊತೆಗೆ ಅಭ್ಯರ್ಥಿಗಳ ಮನೆ ಮೇಲೆ, ಜೊತೆಗೆ ಸದಸ್ಯ ಆಗಿರುವಂತಹ ಶಾಂತ ಹೊಸಮನಿ ಅವರ ಮನೆ ಮೇಲೂ ಕೂಡ ದಾಳಿ ನಡೆಸಿ ಪರಿಶೀಲನೆ ಮಾಡಿದ್ರು. ಅಲ್ಲೆಲ್ಲವೂ ಕೂಡ ಒಂದಷ್ಟು ಅಕೌಂಟ್ಗಳನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಆ ಒಂದು ಸಂದರ್ಭದಲ್ಲೂ ಕೂಡ ಸಾಕಷ್ಟು ಅಂಶಗಳು ಕೂಡ ತನಿಖೆ ವೇಳೆ ಗೊತ್ತಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಈಗ ಇಲ್ಲಿ ಜ್ಞಾನೇಂದ್ರ ಅವ್ರಿಗೂ ಕೂಡ ಈ ಒಂದು ಪ್ರಕರಣದಲ್ಲಿ ಇರುವಂತದ್ದು ಕನೆಕ್ಟ್ ಅನ್ನ ಹುಡುಕುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಈಗಾಗಲೇ ಸಿಐಡಿ ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದ್ರೆ ಸಿಐಡಿ ಅಧಿಕಾರಿಗಳಿಗೂ ಕೂಡ ಅಂದ್ರೆ ಈಗಾಗಲೇ ವಿಧಾನಸೌಧದಲ್ಲಿ 4 ಕೇಸ್ಗಳು ದಾಖಲಾಗಿತ್ತು. ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಸಿಐಡಿ ಕೇಸ್ ವರ್ಗಾವಣೆ ಆದ್ಮೇಲೆ ಸಿಐಡಿ ಅಧಿಕಾರಿಗಳು ಕೂಡ ತನಿಖೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ಅಕ್ರಮ ಹಣದ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಜ್ಞಾನೇಂದ್ರ ಅವರ ಮನೆ ಬಳಿ ದಾಳಿ ಮಾಡಿ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಈಗಾಗಲೇ ಸರ್ಚ್ ವಾರೆಂಟ್ ಕೂಡ ಇದೆ. ಆದ್ರೆ ಜ್ಞಾನೇಂದ್ರ ಅವರು ಮನೆಯಲ್ಲಿ ಇರದ ಕಾರಣದಿಂದಾಗಿ ಅಕ್ಕಪಕ್ಕದ ಮನೆಯವರನ್ನ ವಿಚಾರಣೆ ಮಾಡಿ ಅವರಿಂದ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಕಳೆದ 1 ರಿಂದ 1.5 ತಾಸಿನಿಂದಲೂ ಕೂಡ ನಾವು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ವಿ. ಆಗ್ನಿಂದಲೂ ಕೂಡ ಅವರನ್ನ ಒಳಗಡೆ ಬಿಡದೆ ಜ್ಞಾನೇಂದ್ರ ಅವರ ಮನೆಯ ಸಿಬ್ಬಂದಿ ಅವರನ್ನ ಒಳಗಡೆ ಬಿಡದೆ ಗೇಟ್ ಅನ್ನ ಲಾಕ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಅವ್ರ ಬಗ್ಗೆ ಮಾಹಿತಿಯನ್ನ ಸ್ಥಳೀಯರಿಂದ ಪಡೆಯುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಈವರೆಗೂ ಕೂಡ ಅವರನ್ನ ಮೊಬೈಲ್ ಸಂಪರ್ಕಕ್ಕೆ ಪ್ರಯತ್ನ ಪಟ್ಟಿದ್ರು ಕೂಡ ಅವರು ಮೊಬೈಲ್ ಸಂಪರ್ಕಕ್ಕೂ ಕೂಡ ಇಡಿ ಅಧಿಕಾರಿಗಳಿಗೆ ಜ್ಞಾನೇಂದ್ರ ಅವರು ಸಿಗ್ತಿಲ್ಲ. ಮತ್ತೊಂದು ಕಡೆ ಮನೆಯಲ್ಲಿ ಬಂದಂತ ಸಂದರ್ಭದಲ್ಲೂ ಕೂಡ ಇಡಿ ಅಧಿಕಾರಿಗಳನ್ನ ಒಳಬಿಡದೆ ಅವರ ಮನೆಯ ಸಿಬ್ಬಂದಿ ಈ ರೀತಿಯಾಗಿ ಗೇಟ್ ಅನ್ನ ಲಾಕ್ ಮಾಡ್ಕೊಂಡು ಅವರನ್ನ ಒಳಗಡೆ ಬಿಡದೆ ಕಾಡಿಸ್ತಿರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈಗಾಗಲೇ ಇಡಿ ಅಧಿಕಾರಿಗಳಿಗೆ ಸಾಕಷ್ಟು ಎವಿಡೆನ್ಸ್ ಗಳು ಕೂಡ ಈಗಾಗಲೇ ಕಲೆ ಹಾಕುವಂತ ಕೆಲಸವನ್ನು ಮಾಡಲಾಗಿದೆ. ಸದ್ಯಕ್ಕೆ ಇಡಿ ಅಧಿಕಾರಿಗಳು ಅವರ ಮನೆ ಬಳಿ ಪರಿಶೀಲನೆ ಮಾಡೋದಕ್ಕೆ ಬಂದಿದ್ದಾರೆ. ಇನ್ನೂ ಕೂಡ 1.5 ತಾಸು ಆದ್ರೂ ಕೂಡ ಅವರ ಮನೆ ಅಂದ್ರೆ ಜ್ಞಾನೇಂದ್ರ ಅವರ ಸಿಬ್ಬಂದಿಯವರು ಗೇಟ್ ಅನ್ನ ಲಾಕ್ ಮಾಡ್ಕೊಂಡು ಮನೆಯಲ್ಲಿ ಯಾರು ಇಲ್ಲ, ಸಾಹೇಬರು ಕೂಡ ಇಲ್ಲ, ಹೀಗಾಗಿ ನಾನು ಒಳಗಡೆ ಬಿಡೋದಿಲ್ಲ ಅಂತೇಳಿ ಇಡಿ ಅಧಿಕಾರಿಗಳು ಹೇಳಿದ್ದಾರೆ. ಮತ್ತೊಂದು ಕಡೆ ದಾಖಲೆ ಸಮೇತ ಇಡಿ ಅಧಿಕಾರಿಗಳು ಬಂದು ರೇಡ್ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ರೆಡಿ ಮಾಡ್ಕೊಂಡಿದ್ದಾರೆ. ಚೈತ್ರ, ಧನ್ಯವಾದ ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸತ್ಯವನ್ನ ಸಾರಿ ಸಾರಿ ಹೇಳುತ್ತಿವೆ ಆ ಕಲೆಗಳು. ಕಲ್ಲು ಮಣ್ಣು ಬಂಡೆಯ ಮೇಲಿನ ರಕ್ತ ರಹಸ್ಯ. ಶೂಟೌಟ್ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್. ಶಾಗ್ಯ ಸತ್ಯ ಸಂಗತಿ ಏನು? ಕಾವೇರಿ ವನ್ಯಧಾಮದ ಕರಿಕಲ್ಲು ಗುಡ್ಡ ನಿಗೂಢ. 3 ಸಾವನ್ನಪ್ಪಿದ ಸ್ಥಳದಲ್ಲಿ ಇನ್ನೂ ಕೂಡ ರಕ್ತದ ಕಲೆಗಳು ಹಾಗೇ ಇದೆ. ಶೂಟೌಟ್ ನಡೆದ ಕಾಡಿನ ಸ್ಥಳದಲ್ಲಿ ನ್ಯೂಸ್ 18 ವರದಿ ಮಾಡಿದೆ. ಆ ಸ್ಥಳದಲ್ಲಿ ಇನ್ನೂ